ಯಾವಾಗಲೂ ತಿರುಪತಿಲಿ ಮತ್ತು ಮಹಾಕುಂಭಲ್ಲಿ ಸ್ಟ್ಯಾಂಪೇಡ್ ಆಯಿತು, ಹಂಗಂತ ದೇವ್ರ ಮೇಲೆ ಎಫ್ ಐ ಆರ್ ಹಾಕ್ತೀರಾ ನೀವು? ಇಲ್ಲ ಅವ್ರು ಹೇಳಿದ್ರು ಈ ಥರ ಸ್ಟ್ಯಾಂಪೇಡ್ ಆಗಿದೆ, ವಿರಾಟ್ ಕೊಹ್ಲಿ ಯಾರಾದರೂ ಮನೆಯವ್ರಿಗೆ ಬಂದು ಮಾತಾಡ್ಸಿದ್ರ ಅಂತ. ದೇವಸ್ಥಾನದಲ್ಲೂ ಆಗಿತ್ತು, ಅದೇ ತಿರುಪತಿಲೂ ಆಯಿತು, ಮಹಾಕುಂಭಲ್ಲೂ ಆಯಿತು. ದೇವ್ರು ಯಾರಾದರೂ ಬಂದು ಮಾತಾಡ್ಸಿದ್ರ? ವಾಟ್ ಅ ಪಾಯಿಂಟ್! ಇವ್ರ ಪಾಯಿಂಟ್ ಏನು ಅಂದ್ರೆ ಕುಂಭಮೇಳದಲ್ಲಿ ಕಾಲ್ ತುಳಿತಾ ಆಯ್ತು, ತಿರುಪತಿಯಲ್ಲಿ ಕಾಲ್ ತುಳಿತಾ ಆಯ್ತು, ದೇವ್ರ ಮೇಲೆ ಎಫ್ ಐ ಆರ್ ಹಾಕಿದ್ರ? ವಿರಾಟ್ ಕೊಹ್ಲಿ ತರ ವಿಡಿಯೋದಲ್ಲಿ ಬಂದು ಮಾತಾಡ್ಬೇಕು ಅಂದ್ರೆ ದೇವ್ರು ಬಂದು ಈಗ ವಿಡಿಯೋದಲ್ಲಿ ಮಾತಾಡ್ಬೇಕಾ? ಅಲ್ಲಿ ವ್ಯವಸ್ಥೆ ಅಲ್ವಾ ಅಂತ ಕೇಳ್ತಾ ಇದಾರೆ. ಎಫ್ ಐ ಆರ್ ಪ್ರಶ್ನೆ ಅಲ್ಲ, ಒಂದು ಸೆನ್ಸಿಬಿಲಿಟಿ ಇರಬೇಕು. ವಿಧಾನಸೌಧದ ಮುಂದೆ ವಿರಾಟ್ ಕೊಹ್ಲಿ ಕೂತಿರ್ತಾರೆ, ಒಬ್ರು ಬಂದು ತೋರಿಸ್ತಾರೆ, ಅಲ್ಲಿ ನೋಡಿ ಹೀಗೆ ಮರಾತಿದ್ದಾರೆ ಫ್ಯಾನ್ಸ್ ಎಲ್ಲ ಅಂತೇಳಿ ಹೇಳ್ಬೋದಿತ್ತಲ್ಲ. ಹೌದು, ನಿಂತು ಹೇಳ್ಬೋದಾಗಿತ್ತು. ಎಂಜಾಯ್ ಮಾಡಿದ್ರೆ ಹೊರತು ಎದ್ದು ಹೇಳ್ಬೋದಿತ್ತಲ್ಲ, ಇಳಿಸ್ಬೋದು, ಕೆಳಗೆ ಇಳಿಸ್ಬೋದಿತ್ತಲ್ಲ. ಆ ಸೆನ್ಸಿಬಿಲಿಟಿ ವಿರಾಟ್ ಕೊಹ್ಲಿ ಅವ್ರು ಇಳಿಸ್ಬೇಕಿತ್ತು, ಪೊಲೀಸರು ಬಂದಲ್ಲಿ ಮೇಂಟೈನ್ ಮಾಡ್ಬೇಕಿತ್ತು. ಇನ್ಕ್ಲೂಡಿಂಗ್ ಕೆಲಸ ಏನು ಅಂತ ಕೇಳ್ತಿದ್ದಾರೆ. ಆಯ್ತಪ್ಪ, ಪೊಲೀಸರ ಸರ್ಕಾರದವರು ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾ ಇದ್ರು? ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್ ಅವ್ರು ಏನ್ ಮಾಡ್ತಾ ಇದ್ರು? ಪೊಲೀಸರು ಕೆಳಗೆ ಇಳಿಸ್ಲಿಲ್ಲ, ಹೇಳ್ಬೋದಿತ್ತಲ್ಲ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ತಿದ್ರು ಅಂತ ಕೇಳ್ತಾ ಇದಾರೆ. ಸರ್, ವಿರಾಟ್ ಕೊಹ್ಲಿ ಕೆಳಗಿಳಿಸೋ ಕೆಲಸ ಪೊಲೀಸ್ನವ್ರದ್ದು, ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಕೆಲಸ ಅಲ್ಲ. ಏನು ಸಿದ್ದರಾಮಯ್ಯನವರು ಏನ್ ನೋಡ್ತಾ ಇದ್ರು? ಅವ್ರ ಮೊಮ್ಮಕ್ಕಳು ನೋಡ್ತಾ ಇದ್ರು. ಸಿದ್ದರಾಮಯ್ಯನವರು ಅವ್ರ ಮೊಮ್ಮಕ್ಕಳನ್ನ ನೋಡ್ತಾ ಇದ್ರು ಅಂತ. ಕೆಳಗಿಳಿಸೋದು ವಿರಾಟ್ ಕೊಹ್ಲಿ ಕೆಲಸ ಅಲ್ಲ. ಹಂಗಂತ ಎಂಜಾಯ್ ಮಾಡ್ಬೋದಾ? ಎಂಜಾಯ್ ಮಾಡ್ಬೋದಾ? ಎಂಜಾಯ್ ಮಾಡ್ಬೋದಾ? ಎಂಜಾಯ್ ಮಾಡ್ಬೋದಾ? ಎಂಜಾಯ್ ಯಾವಾಗ ಮಾಡಿದಾರೆ? ನಿಮ್ಗೆ ನೋಡಿ ನಗಾಡಿದಾರಲ್ಲ, ಡ್ಯಾನ್ಸ್ ಮಾಡಿದಾರಾ? ನಗಾಡಿಲ್ವಾ? ನಗಾಡಿಲ್ವಾ? ಕೈ ತೋರಿಸ್ಕೊಂಡು ಹೇಳ್ತಿದ್ದಾರೆ, ಗೆದ್ದಾಗ ಸಂಭ್ರಮಿಸೋದು ತಪ್ಪ ಅಂತ ಕೇಳ್ತಾ ಇದ್ದಾರೆ. ಅವ್ರು ನೋಡಿ ನಗಾಡ ತಪ್ಪ? ಸಾಮಾಜಿಕ ಜಾಲತಾಣದಲ್ಲಿ ಆಲ್ರೆಡಿ ರೀಲ್ ಇದೆ, ವೇರ್ ವಿರಾಟ್ ಕೊಹ್ಲಿಗೆ ಹಿಂಗೆ ಪೋಸ್ ಮಾಡಿ ಈ ಕಡೆ ಮರದ್ ತೋರಿಸಿರೋದು, ವೇರ್ ವಿರಾಟ್ ಕೊಹ್ಲಿ ಇಸ್ ಲಾಫಿಂಗ್ ನೋಡಿ ಅಲ್ಲಿ ಹಂಗಾಗಿದೆ ಅಂತ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ಇವ್ರು ಹೇಳಿದ್ರಲ್ಲ ವಿರಾಟ್ ದೇವ್ರ ಮೇಲೆ ಕೇಸ್ ಹಾಕದ ಅಂತ. ಹಿಂದೆ ಕ್ರಿಸ್ ಗೇಲ್ ಒಂದು ಬಾಲ್ ಹೊಡೆದಿರೋದಕ್ಕೆ ಹೋಗ್ಬಿಟ್ಟು ಆಸ್ಪತ್ರೆಗೆ ನೋಡ್ಕೊಂಡ್ ಬಂದ್ರು. ಕ್ರಿಸ್ ಗೇಲ್ ಏನ್ ದೇವ್ರ? ಮನುಷ್ಯತ್ವ. ಅವ್ರ ಮಕ್ಕಳಿಗೆ ನಾನು ಅಭಿಮಾನಿ. ನಿಮ್ ಪಾಯಿಂಟ್ ಕೊಟ್ಟಿದ್ದೀನಿ. ನೀವು ಕ್ರಿಸ್ ಗೇಲ್ ಫ್ಯಾನ್ ಆಗಿ ಬಂದು ಇಲ್ಲಿ ಕೂತಿದ್ದೀರಾ, ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ಬಂದು ಕೂತಿದ್ದೀರಾ? ವಿರಾಟ್ ಕೊಹ್ಲಿ ನೋಡಕ್ ಹೋಗಿದ್ರಾ, ಕ್ರಿಸ್ ಗೇಲ್ ನೋಡಕ್ ಹೋಗಿದ್ರಾ? ಧೋನಿ ಫ್ಯಾನ್ ಏನೀಗ? ನಾನು ಧೋನಿ ಫ್ಯಾನ್. ಏನ್ ವಿರಾಟ್ ಕೊಹ್ಲಿನ ನೋಡಕ್ ಹೋಗಿದ್ರಾ? ವಿರಾಟ್ ಕೊಹ್ಲಿಗಿಂತ ದೊಡ್ಡ ಫ್ಯಾನ್ ಧೋನಿದು. ಏನ್ ಮಾಡ್ತೀರಾ? ವ್ಯಕ್ತಿತ್ವದ ಫ್ಯಾನ್. ಧೀಮಂತ ಬಂದ ಆರ್ಸಿಬಿ ಫ್ಯಾನ್. ಹ್ಯುಮ್ಯಾನಿಟಿ ಇರೋ ಫ್ಯಾನ್ ಆಗಿ ಬಂದಿದ್ದೀರಾ? ನಿಮ್ಮ ಮಾತಿಗೆ ಬರೋಣ. ನಿಮ್ಮ ಮಾತಿಗೆ ಬರ್ತಾರಂತೆ. ನೀವ್ ಹೇಳಿದ್ರಲ್ಲ ವಿರಾಟ್ ಕೊಹ್ಲಿ ನೋಡ್ದ ನಗ್ದ, ಓಕೆ ಆಗ್ಲಿ. ಅದೇ ಸ್ಟೇಜಲ್ಲಿ CM ಇದ್ದ, DCM ಇದ್ದ, ಎಲ್ರೂ ಇದ್ರು, ರಾಜಕಾರಣಿಗಳು ಎಲ್ರೂ ಇದ್ರು, ಪೊಲೀಸರು ಇದ್ರು. ಅವ್ರ ಕಣಿಕ್ ಕಾಣ್ಲಿಲ್ವಾ? ಅವ್ರ ಕಣಿಕ್ ಕಾಣ್ಲಿಲ್ವಾ? ತಪ್ಪಿಲ್ಲ ಅಂತಿಲ್ಲ ಸರ್, ಅವ್ರದ್ದು ತಪ್ಪಿಲ್ಲ ಅಂತಿಲ್ಲ. ಅಭಿಮಾನಿಗಳನ್ನ ವಿರಾಟ್ ಕೊಹ್ಲಿ ಬ್ಲೇಮ್ ಮಾಡಬೇಡಿ. ವಿರಾಟ್ ಕೊಹ್ಲಿಗೆ ಎಸ್ಆರ್ ಫಾಲೋವರ್ ಇದೆ, ಅದು ಏನಾದ್ರೂ ಇರ್ಲಿ ಸರ್. ಎಷ್ಟೋ ಮಿಲಿಯನ್ ಇದೆ. ಫಸ್ಟ್ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಿ ಬರುತ್ತೆ? ಸರ್ಕಾರದ ಅಂಡರ್ ಅಲ್ಲಿ ಬರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಫಸ್ಟ್ ಕೆಲಸ ಅದು ಅಂಡರ್ ಬರೋದು, ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಗೌರ್ಮೆಂಟ್ ಗೆ ಇರಬೇಕು ಎಚ್ಚರಿಕೆ. ವಿರಾಟ್ ಕೊಹ್ಲಿ ಯಾರು ಬ್ಲೇಮ್ ಮಾಡ್ತಾರೆ, ರೀಟ್ವೀಟ್ ಮಾಡ್ತಾರೆ. ಇವಾಗ ನೀವ್ ಹೇಳ್ತಿದ್ದೀರಲ್ಲ ಮರದ ಮೇಲೆ ಕೊಡ್ತಿ ನೋಡಿದಾನೆ ಅಂತ. ಮರದ ಮೇಲೆ ಕೂತಿರೋದೇನಕ್ಕೆ? ನಿಮ್ ಸರ್ಕಾರ ಮಾಡಿರೋದು, ಅವ್ರು ಎಡ್ವರ್ಟ್ ಮಾಡಿರೋದ್ರಿಂದ. ಅವ್ರು ಏನ್ ಹೇಳಿದ್ರು? ಅವ್ರ ಫೆಸಿಲಿಟೀಸ್ ಅವ್ರು ಏನೋ ಕರಿಬೇಕಿತ್ತು ಬನ್ನಿ ಅಂತ, ಒಂಚೂರು ಫೆಸಿಲಿಟೀಸ್ ಮಾಡಿಲ್ಲ, ಚೇರ್ ಹಾಕಿಲ್ಲ. ಅದಕ್ಕೆ ಅವ್ರು ನೀವು ಹೇಳಿದ್ರು ಕಸದ ಮೇಲೆ ಕೂತಿದ್ದಾರೆ, ಕಂಬದ ಮೇಲೆ ಅಂತ. ಕಸದ ಅವೆಲ್ಲ ಏನಕ್ಕೆ ಕೂತಿರೋದು? ನೀವು ಮಾಡಿದ ಒಂದು ಫೆಸಿಲಿಟೀಸ್ ಮಾಡಿಲ್ಲ, ಅದಕ್ಕೆ ಅಲ್ಲಿ ಹೋಗಿ ಕೂತಿದ್ದಾರೆ. ಇದು ಎಲ್ಲೇ ಹೋದ್ರು ಅಲ್ಲಿಗೆ ಬರ್ತಾ ಇದೆ ಪಾಯಿಂಟ್. ಎಲ್ಲೇ ಹೋದ್ರು ಸರ್ಕಾರಕ್ಕೆ ಬರ್ತಾ ಇದೆ. ಎಲ್ಲೇ ಹೋದ್ರು ನೀನು ಎದೆ ಮುಟ್ಕೊಂಡು ಹೇಳು. ನೀನು RCB ಟ್ವೀಟ್ ನೋಡ್ ಬಂದ, ಸರ್ಕಾರದ ಮಾತು ನೋಡ್ ಬಂದ. ಸರ್ಕಾರಕ್ಕಿಂತ ಜಾಸ್ತಿ ಫಾಲೋವರ್ಸ್ ಸುಶಾಂತ್ ಅವರೇ, ಬಹುಶಃ ನೀವು ಮರ್ತಿದ್ದೀರಿ ಅನ್ಸುತ್ತೆ. ಆ ಹುಡುಗ ಬಂದೇ ಇಲ್ಲ. ಆ ಹುಡುಗ ಜನ ನೋಡ್ಬಿಟ್ಟೆ ಗೊತ್ತಾಗ್ಬಿಟ್ಟು ಅವನಿಗಿರೋ ಬುದ್ಧಿ ಬಹುಶಃ ಅವ್ನು ಬಂದೇ ಇಲ್ಲ. ಹೇಳು. ಯಾವಾಗ್ಲೂ ನ್ಯೂಸ್ ಚಾನಲ್ ನೋಡ್ತಾ ಇರ್ತೀವಿ. ನ್ಯೂಸ್ ಅಲ್ಲಿ ಯಾವಾಗ್ಲೂ ತೋರಿಸಿರೋದು ಒಂದೇ, DCM CM ಬಂದು ಹೇಳಿರೋದು ಎಲ್ಲರೂ ಇಲ್ಲಿ ಬನ್ನಿ ಫ್ರೀ ಆಗಿದೆ ಅಂತ. ಅದಕ್ಕೆ ಅವರೆಲ್ಲ ಹೋಗಿರೋದು. ಅದಕ್ಕೆ ಅಲ್ಲಿ ಹೋಗಿನೂ ಎಷ್ಟು ಏನಕ್ಕೆ ವಿರಾಟ್ ಕೊಹ್ಲಿ ಬಗ್ಗೆ ನೀವು ಏನಕ್ಕೆ ಹೇಳ್ತೀರಾ? ಅಲ್ಲಿ ಎಷ್ಟು ಜನ ರಾಜಕಾರಣಿಗಳು ಕೊಡ್ತೀರಾ, ಅವ್ರು ಏನಕ್ಕೆ ಮಾಡಿಲ್ಲ? ಪೊಲೀಸ್ ಅವ್ರು ಏನಕ್ಕೆ ಮಾಡಿಲ್ಲ? ಪೊಲೀಸ್ ಅವ್ರು ಬರೀ ಇವಾಗ 3 ಲಕ್ಷ ಜನಕ್ಕೆ ಇಬ್ರು ಪೊಲೀಸ್ ಹಾಕ ಅಲ್ಲಿ ಇದ್ದಿದೆ. ಎಷ್ಟು ಜನ ಪೊಲೀಸು? 100 ಜನ ಪೊಲೀಸು. 100 ಜನ ಪೊಲೀಸ್ 4 ಲಕ್ಷ ಜನ ಸಂಬಳ ಮಾಡೋಕ್ಕಾಗುತ್ತಾ? ಏನು
ಸರ್ಕಾರ ಪೋಸ್ಟ್ ನೋಡಿ ಬಂದ್ರ ಮತ್ತು ಮ್ಯಾನೇಜ್ಮೆಂಟ್ ಪೋಸ್ಟ್ ನೋಡಿ ಬಂದ್ರ ಅಂತ ನೀವು ಹೇಳಿದ್ರಿ. ನಿಮ್ಮ ಕ್ವಶನ್ಗೆ ಏನಂದರೆ ಯಾವುದೇ ಸೋಷಿಯಲ್ ಮೀಡಿಯಾ ಅಂದರೆ ನಂಬಿಕೆ ಸ್ವಲ್ಪ ಕಡಿಮೆನೇ. ಒಂದು ಪೋಸ್ಟ್ ಬಂತಂದ್ರೆ ಅದನ್ನ 10 ಬಾರಿ ಚೆಕ್ ಮಾಡ್ತೀವಿ, ಅದನ್ನ 10 ಬಾರಿ ಚೆಕ್ ಮಾಡ್ತೀವಿ. ಇದು RCB ಪೋಸ್ಟ್ ಅಥವಾ ಯಾರೋ ಅಭಿಮಾನಿ ಸುಮ್ಮನೆ ಹಾಕಿರೋದು ಫೇಕ್ ಅಂತೇಳಿ. ಆದರೆ ಒಬ್ಬ CM DCM ಹೇಳ್ತಾರೆ ಅಂದರೆ ಅದು ನಂಬಿಡ್ತೀವಿ ನಾವು. ಸರ್ಕಾರ ಹೇಳ್ತದೆ ಅಂದರೆ ಇದು ಪಕ್ಕಾ ಇದೆ ಅಂತೇಳಿ. ಆ ಒಂದು ಕಾರಣಕ್ಕೆ ಸರ್ಕಾರ ಪೋಸ್ಟು CM ಟ್ವೀಟ್ ನೋಡಿ ಬಂದಿರೋದು. ತಾಯಪ್ಪ ಅವ್ರು ಹೇಳ್ತಾ ಇದ್ದಾರೆ ಈ ಒಂದು ಘಟನೆಗೆ ಸರ್ಕಾರ ಇನ್ನೂ ಪುಷ್ಟಿ ಕೊಟ್ಟಿದೆ ಅಂತ. ಸರ್ಕಾರ ಇನ್ನೂ ಪುಷ್ಟಿ ಕೊಟ್ಟಿದೆ ಅಂತ. RCB ಅಫಿಷಿಯಲ್ ಪೋಸ್ಟ್ ಸರ್ಕಾರಕ್ಕಿಂತ ಮುಂಚೆ ರಿಲೀಸ್ ಆಗಿದೆ. RCB ಪೋಸ್ಟ್ ಸರ್ಕಾರಕ್ಕಿಂತ ಮುಂಚೆ ರಿಲೀಸ್ ಆಗಿದೆ, ಇದು ತಪ್ಪಲ್ವಾ? ಸ್ವತಃ RCB ಏನಂತ ಹಾಕಿದೆ, ರೂಲ್ಡ್ ಬೈ ಪೊಲೀಸ್ ಅಂಡ್ ಅದರ್ ಅಥಾರಿಟೀಸ್ ಅಂತ ಹಾಕಿದೆ. ಅಲ್ಲಿ ಪೊಲೀಸ್ ಮನೋಜ್ ಅಂತ. ಮನೋಜ್ ಸರಿಯಾಗಿ ಕಂಡಿಡ್ದ ನೋಡ್ರಪ್ಪ. ಈಗ ಪೋಸ್ಟ್ ಅಲ್ಲಿ ಮನೋಜ್ ಹೇಳ್ತಾ ಇದ್ದಾನೆ, ವಿ ರಿಕ್ವೆಸ್ಟ್ ಆಲ್ ಫ್ಯಾನ್ಸ್ ಟು ಫಾಲೋ ಗೈಡ್ಲೈನ್ಸ್ ಸೆಟ್ ಬೈ ಪೊಲೀಸ್ ಅಂಡ್ ಅದರ್ ಅಥಾರಿಟೀಸ್ ಸೊ ದಟ್ ಎವ್ರಿವನ್ ಕ್ಯಾನ್ ಎಂಜಾಯ್ ದ ರೋಡ್ ಶೋ ಪೀಸ್ಫುಲಿ. ರೋಡ್ ಶೋನೇ ಇಲ್ಲ ಸ್ವಾಮಿ. ಅಲ್ಲಲ್ಲ, ರೋಡ್ ಶೋ ಆಗಲಿಲ್ಲ, ರೋಡ್ ಶೋ ಕ್ಯಾನ್ಸಲ್ ಆಗಿದೆ. ಕಂಪ್ಲೀಟ್ ಫಾಲ್ಸ್ ಇನ್ಫಾರ್ಮೇಷನ್. ನೀವು ಇದನ್ನೇ ನೆಟ್ಟಿಗೆ ಆರ್ಗನೈಸ್ ಮಾಡಿಲ್ಲ ಸರ್. ರೋಡ್ ಶೋ ಮಾಡಿದ್ರೆ ಇನ್ನ 50 ಸಾವಾಗಿರೋದು. ಪೋಸ್ಟ್ RCB ಮ್ಯಾನೇಜ್ಮೆಂಟ್ ಒಂದೇ ಇರುತ್ತೆ. ವಿರಾಟ್ ಕೊಹ್ಲಿ ಯಾಕೆ ಅವ್ರ ಮನೆಗೆ ಹೋಗಿಲ್ಲ ಅಂತ. ವಿರಾಟ್ ಕೊಹ್ಲಿ ಬರ್ತಾನೆ ಅಂದ್ರೆ 3 ಲಕ್ಷ ಜನ ಸೇರಿದ್ದಾರೆ. ಅವ್ನು ಪ್ರತಿಯೊಂದು ಮನೆಗೆ ಹೋಗಿದ್ರೆ ಪ್ರತಿಯೊಂದು ಹಾಸ್ಪಿಟ್ಲ್ ಮನೆ ಕೂಡ ರಶ್ ಆಗಿರೋದು. ಸರ್ ಅಯ್ಯೋ ಐ ಹ್ಯಾವ್ ಅ ವೆರಿ ವ್ಯಾಲಿಡ್ ಪಾಯಿಂಟ್ ಫಾರ್ ದಿಸ್. ಲಾಸ್ಟ್ ಟೈಮ್ ಅದೇನೋ ಇದ್ರದ್ದು ಮ್ಯಾಚ್ ಅಂತ ಅಂದ್ಬಿಟ್ಟು ಅಲ್ಲೆಲ್ಲೋ ಮಾಡಿಲ್ವಾ ಮ್ಯಾಚು ಪ್ರಾಕ್ಟೀಸ್ ಟೈಮ್ ಅಲ್ಲಿ? ಅವಾಗ ಎಲ್ಲಿ ಏನಾಗಿತ್ತು? ಏನು ಪ್ರಾಬ್ಲಮ್ ಆಗಿಲ್ಲ. ಎಲ್ಲಾನು ಮೀಡಿಯಾದಲ್ಲಿ ಕೂತ್ಬಿಟ್ಟು ಹೇಳ್ಬಿಟ್ಟು ನಾನು ಇಲ್ಲಿ ಹೋಗ್ತೀನಿ ಅಂತ ಹೇಳೋಬೇಕಂತಿಲ್ಲ. CTR ಗೆ ದೋಸೆ ತಿನ್ನಕ್ ಬರಕಾಗುತ್ತೆ, ಟ್ವೀಟ್ ಮಾಡಬಹುದು. CTR ಗೆ ಮಲ್ಲೇಶ್ವರಂ ಅಲ್ಲಿ ದೋಸೆ ತಿನ್ನಕ್ಕಾಗುತ್ತೆ, ಸತ್ತೋರ್ ಮನೆಗೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ವೆರಿ ವ್ಯಾಲಿಡ್ ಪಾಯಿಂಟ್. ಆಗೋದಿಲ್ವಾ? ಈಗ ಈ ಪಾಯಿಂಟ್ ಗೆ ಹೇಳ್ತೀರಾ? ಈ ಪಾಯಿಂಟ್ ಗೆ ಹೇಳ್ತೀರಾ? ಮಾನವೀಯತೆ ಮುಖ್ಯ. ಫಸ್ಟ್ ಆಫ್ ಆಲ್ ಸ್ಟ್ಯಾಂಪೇಡ್ ಆಗಿರೋದು RCB ವಿಕ್ಟರಿ ಇವೆಂಟ್ ಇಂದ, ವಿರಾಟ್ ಕೊಹ್ಲಿ ಇಂದಲ್ಲ. ನೀವು RCB ಅಂದ್ರೆ ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅಂದ್ರೆ RCB ಅನ್ಕೊಂಡಿದ್ರೆ ಅಷ್ಟೇ. ಈಗ ಅವ್ರು ಹೇಳ್ತಾ ಇದ್ದಾರೆ, ಸುಶಾಂತ್ ಅವರೇ, ಅವ್ರು ಹೇಳ್ತಾ ಇದ್ದಾರೆ RCB ಇಲ್ಲಿ ಕಾಲ್ ತುಳಿತ ಆಗಿರುವಂತದ್ದು RCB ಇಂದ ಅಥವಾ ಕಪ್ಪಿಂದ ಅಲ್ಲ, ಈ ವಿಜಯೋತ್ಸವ ಮಾಡೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಒಂದ್ ಯಾರು ಸ್ಟ್ಯಾಂಪೇಜ್ ತೀರೋಗಿದ್ದಾರೆ, ಯಾವುದೋ ಒಂದು ಶೆಟ್ಟಿ ಅಂತ ಅವ್ರ ಸೆಕೆಂಡ್ ನೇಮ್ ಬರುತ್ತೆ, ಒಂದು ಹುಡುಗಿ. ಅವ್ರ ತಾಯಿನೇ ಹೇಳ್ತಾರೆ ನನ್ನ ಮಗಳು ವಿರಾಟ್ ಕೊಹ್ಲಿ ಅಭಿಮಾನಿ, ಅದಕ್ಕೋಸ್ಕರ ಅಲ್ಲಿ ಬಂದಿರೋದು ಅಂತ. 80% ಆಫ್ ದ ಕ್ರೌಡ್ ವಿರಾಟ್ ಕೊಹ್ಲಿ ನೋಡಕ್ಕೆ ಬಂದಿದ್ದಾರೆ. 11 ಜನ ಅಭಿಮಾನಿಗಳು ಸತ್ ಮೇಲೂ ವಿರಾಟ್ ಕೊಹ್ಲಿ ಮಾಡಿದ್ದೇನು ರೀಪೋಸ್ಟ್ ಅಷ್ಟೇ. ಓನ್ಲಿ ರೀಪೋಸ್ಟ್, ಅದು ಕೂಡ ನಿಜ. ಅವ್ರು ಹಾಕಿದ್ದಲ್ಲ. ನಿಜ ಆದ್ರೆ ಅದು ವಿರಾಟ್ ಕೊಹ್ಲಿ ತಪ್ಪಲ್ಲ. ಅವ್ರು ಕರೆಕ್ಟ್ ಆಗಿ ಫೆಸಿಲಿಟೀಸ್ ಮಾಡಿರ್ಲಿಲ್ಲ ಅಲ್ಲಿ. ಬಸವರಾಜ್ ಇವನು ಹೇಳ್ತಿರೋದು ಕೂಡ ಫೆಸಿಲಿಟೀಸ್ ಎಲ್ಲ ಹೋದ್ರು ಅಲ್ಲಿಗೆ ಬರ್ತಾ ಇದೆ, ಎಲ್ಲ ಹೋದ್ರು ಫೆಸಿಲಿಟೀಸ್ ಗೆ ಬರ್ತಾ ಇದೆ. ಇಬ್ರದ್ದು ತಪ್ಪು, ನಾವೆಲ್ಲೂ ಒಂದ್ ಸೈಡ್ ಮಾತಾಡ್ತಿಲ್ಲ. ಇಬ್ರದ್ದು ತಪ್ಪು. ಒಂದ್ ನಿಮಿಷ ಬಸವರಾಜ್ ಕ್ವಿಕ್ಲಿ. KGF ಹೀರೋ ಎಸ್ ಅವ್ರ ಅಭಿಮಾನಿಗಳು ಗದಗ ಜಿಲ್ಲೆಯಲ್ಲಿ ಕರೆಂಟ್ ಶಾರ್ಟ್ ಹೊಡೆದು ಸತ್ತೋದ್ರು. ಸ್ವತಃ ಎಸ್ ಅವರ ಫ್ಲೈಟ್ ಮಾಡ್ಕೊಂಡು ಹೋಗಿ 10 ಲಕ್ಷ ಪರಿಹಾರ ಕೊಟ್ಟು ಬಂದ್ರು. ಅದು ಈಗ RCB ಪರಿಹಾರ ಕೊಟ್ಟಿಲ್ವಾ? ನೋಡಿ, ವೆಲ್ಕಮ್ ಬ್ಯಾಕ್. ಕೊನೆಗೂ ಕೂಡ ವಾಪಸ್ ಸರ್ಕಾರದ ಬುಡಕ್ಕೆ ಹೋಗ್ತಿದೆ. 2 ನಿಮಿಷ ಟೈಮ್ ಇದೆ ನನ್ನ ಫ್ಯಾನ್ಸ್ನ ಮಾತಾಡ್ಸೋದಕ್ಕೆ. ಏನು ಹೇಳ್ತೀರಾ ಪಟಪಟ? ಸರ್, ಇವಾಗ ಅವರು ವಿರಾಟ್ ಕೊಹ್ಲಿ RCB ಹಂಗಿದೆ ಹಿಂಗೆ. ವಿರಾಟ್ ಕೊಹ್ಲಿ ಸರ್, ವಿರಾಟ್ ಕೊಹ್ಲಿ ಬರೀ RCB ಇಂದ ಫೇಮಸ್ ಅಲ್ಲ ಸರ್. ವಿರಾಟ್ ಕೊಹ್ಲಿ ಇಸ್ ಫೇಸ್ ಆಫ್ ಕ್ರಿಕೆಟ್, ನಾಟ್ ಓನ್ಲಿ RCB. ಹಂಗನ್ಬಿಟ್ಟು ಬೇರೆ ಕಡೆ ಎಲ್ಲೇ ಆದ್ರೂ ವಿರಾಟ್ ಇಂದಾನೆ ಆಗಿದೆ ಅಂತ ಅಂತಾರೆ ಅವರು. ಸೊ ಅವರು ಎವ್ರಿಬಡಿ ಆರ್ ಈಕ್ವಲಿ ರೆಸ್ಪಾನ್ಸಿಬಲ್. ಓಕೆ, ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶದಲ್ಲಿ ಆಗಿದ್ರು ನಾವು ವಿರಾಟ್ ಅಂತ ಬ್ಲೇಮ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಿಮ್ದು ಸರ್, ನಮ್ದು ಮೀಡಿಯಾ ಇಲ್ಲ ಅಂದಿದ್ರೆ ಎಷ್ಟು ಜನ ಸತ್ತಿದ್ದಾರೆ, ಏನಾಗಿದೆ ಏನು ಗೊತ್ತೇ ಆಗ್ತಾ ಇರಲಿಲ್ಲ. ಬಡ ಮಕ್ಕಳು ತುಂಬ ರಾಯಚೂರು, ಗುಲ್ಬರ್ಗ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಅಭಿಮಾನಿಗಳು. ಎಲ್ಲರೂ ಎಷ್ಟು ಜನ ಸತ್ತೋಗಿದ್ದಾರೆ ಏನು ಒಂದು ಇವ್ರು ಹೇಳ್ತಾ ಇದ್ದಾರೆ ಮೀಡಿಯಾ ಇಲ್ಲ ಅಂದಿದ್ರೆ ಎಲ್ಲ ಮುಚ್ಚಾಕ್ಬಿಡ್ತಿದ್ರು, ಇದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಅಂತ. ಸರ್, ಎಲ್ಲ ತಂಡಕ್ಕಿಂತ ಜಾಸ್ತಿ RCBಗೆ ಫ್ಯಾನ್ ಫಾಲೋಯಿಂಗ್ ಇರೋದು. RCB ಫ್ಯಾನ್ ಫಾಲೋಯಿಂಗ್ ಇಷ್ಟು ಮಟ್ಟದಲ್ಲಿದೆ ಅಂತ ಗೊತ್ತಾದಾಗ ಆ ರೀತಿ ಅವ್ರು ಕ್ರಮ ತೊಗೊಬೇಕಾಯ್ತು ಮ್ಯಾನೇಜ್ಮೆಂಟ್ ಅವರು. ಇವರು ಒಂದೇ ದಿನದಲ್ಲಿ ಈ ಕಾರ್ಯಕ್ರಮ ಮಾಡಬಾರ್ದಿತ್ತು, ಒಂದೇ ದಿನದಲ್ಲಿ ಮಾಡಬಾರ್ದಿತ್ತು. ಎಸ್, ಪುನೀತ್ ರಾಜ್ಕುಮಾರ್ ಡೆತ್ ಆದಾಗ ಇದೇ ಕಂಠೀರವ ಸ್ಟೇಡಿಯಮಲ್ಲಿ 2 ದಿನ ಎಲ್ಲ ಜನರಿಗೂ ಅವಕಾಶ ಮಾಡಿಕೊಟ್ಟಿರುತ್ತೆ ಸರ್ಕಾರ. ಅವಾಗ ಮಾಡಿರುತ್ತೆ ವ್ಯವಸ್ಥೆ. ಅವಾಗ ಕಾಲು ತುಳಿತ ಆಗಲ್ಲ. ಯಾಕಾಗಲ್ಲ? ಅದು ವ್ಯವಸ್ಥೆ ಮಾಡಿರ್ತಾರೆ ಅಷ್ಟು. ನೋಡಿ, 25 ಲಕ್ಷ ಜನ ಸೇರಿದ್ರು. ಪುನೀತ್ ರಾಜ್ಕುಮಾರ್ ಡೆತ್ ಆದ ಸಂದರ್ಭದಲ್ಲಿ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಅಚ್ಚುಕಟ್ಟು ವ್ಯವಸ್ಥೆ ಇದ್ರೆ ಆ ಥರ ಆಗುತ್ತೆ. ಏನು ಯಾವುದೇ ಗೊಂದಲ ಆಗಲ್ಲ, ಕಾಲು ತುಳಿತ ಆಗಲ್ಲ. ಆದ್ರೆ ಇದು ತಪ್ಪು ವ್ಯವಸ್ಥೆದ್ದೇ. ಎಸ್ ಸರ್. ಜ್ಯೋತಿ ಸರ್, ಇವಾಗ RCB ಮ್ಯಾನೇಜ್ಮೆಂಟ್ ಇಂದ ಸತ್ತವ್ರಿಗೆ ಎಲ್ರಿಗೂ 10 ಲಕ್ಷ ಕೊಟ್ಟಿದ್ದಾರೆ. ಇವಾಗ ಮೇನ್ ಅವ್ರು ಏನ್ ಹೇಳ್ತಿರೋದು ವಿರಾಟ್ ಕೊಹ್ಲಿ ಯಾಕೆ ಕೊಟ್ಟಿಲ್ಲ ಅಂತ. ವೆಯ್ಟ್ ಮಾಡಿ ಕೊಡ್ತಾರೆ.
ವೆಯ್ಟ್ ಮಾಡ್ದೆ ಯಾಕೆ ಕೊಟ್ಟಿಲ್ಲ ಅಂತ ಬ್ಲೇಮ್ ಮಾಡಿ ಕೊಟ್ಟಾದ್ಮೇಲೆ ಕೊಟ್ಬಿಟ್ರು ಅಂತ ಹೊಗಳೋದಾ? ಓಕೆ ಎಸ್ ನೆಕ್ಸ್ಟ್ ಈಗ ಯಾರು ತಪ್ಪು ಬೇಗ ಹೇಳಿ ನನಗೆ. ಸರಿ, ವಿರಾಟ್ ಕೊಹ್ಲಿನ ಯಾಕೆ ಈ ಅಮೌಂಟ್ ಕೊಡ್ಬೇಕಿತ್ತು? ಓಟ್ ಕೇಳಕಾದ್ರೆ ಸಿದ್ದರಾಮಯ್ಯ ಎಲ್ಲ ರಾಜಕಾರಣಿಗಳು ಮನೆಗೆ ಹೋಗ್ತಾರೆ ಓಟ್ ಕೇಳಕ್ಕೆ. ಅಮೌಂಟ್ ಅವ್ರು ಕೊಟ್ಟಿದ್ದಾರೆ 10 ಲಕ್ಷ. ಅಷ್ಟೇ. 10 ಲಕ್ಷ ಕೊಡಕ್ಕಾಗೋದು? 10 ಲಕ್ಷ ಅಷ್ಟೇನಾಗೋದು ಕೊಡಕ್ಕೆ? ಜಾಸ್ತಿ ಕೊಡಬೇಕಿತ್ತು ಅಂತ ಹೇಳ್ತಿದ್ಯಾ? ಓಕೆ ಓಟ್ ಟು ಶ್ರೀಲಕ್ಷ್ಮಿ. ರೈಟ್. ಬಸವರಾಜ್ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಿ? ನಾವಿಲ್ಲಿ ಅಭಿಮಾನಿಗಳು ಮಾತ್ರ ಅಂತ ಹೇಳ್ತಾ ಇಲ್ಲ, ಅಭಿಮಾನಿಗಳದ್ದು ತಪ್ಪಿದೆ, ಆದ್ರೆ ಸರ್ಕಾರದ್ದು ಅವ್ರು ಹೇಳ್ತಾ ಇರೋದು ಸತ್ಯ, ಅಭಿಮಾನಿಗಳು ಹೇಳ್ತಾ ಇರೋದು ಸರಿ ಇದೆ. ಎಸ್ ಬಸವರಾಜ್ ಅವರೇ, ಕೊನೆಯದಾಗಿ ಸರ್ಕಾರ ಹೇಳ್ತಾ ಇದೀವಿ, ಸರ್ಕಾರದ ತಪ್ಪು. ಪರಿಹಾರ ಏನು? 11 ಜನ ಕುಟುಂಬ ಸತ್ತಿದೆ, 10 ಲಕ್ಷ ಸಾಲದು. ಸತ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಬೇಕಂತ ನಮ್ಮ ಬೇಡಿಕೆ. ಇನ್ನು 5 ಜನ ಸಸ್ಪೆಂಡ್ ಮಾಡಿದ್ರು, ಕೂಡಲೇ ಅವ್ರನ್ನ ಮತ್ತೆ ಸರ್ಕಾರ ಮತ್ತೆ ತಗೋಬೇಕು ಅವ್ರನ್ನ. ನಿಷ್ಠಾವಂತ ಅಧಿಕಾರಿ ದಯಾನಂದ್ ಅವರು. ಓಕೆ, ವೆರಿ ಟ್ರೂ. ಪೊಲೀಸ್ ಅವ್ರದ್ದು ಅಷ್ಟು ತಪ್ಪೇನಿಲ್ಲ ಮೇಡಮ್, ಪೊಲೀಸ್ ಅವ್ರದ್ದು ತಪ್ಪಿಲ್ಲ. ಗೌರ್ಮೆಂಟ್ ತಗೋಬೇಕಾಯ್ತು, ಯಾಕಂದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇಕ್ಕಿದ್ರೆ 5 ಲಕ್ಷ ಜನ ಸೇರಿರೋರು. ದೊಡ್ಡದಾಗ ಎಲ್ಲರೂ ಒಂದೇ ಜಾಗ ಸೇರಿಸಿ ಒಂದೇ ಫಂಕ್ಷನ್ ಮಾಡಬೇಕಾಗಿತ್ತು. ಅದು ಮ್ಯಾನೇಜ್ಮೆಂಟ್ಗೆ ಇನ್ನು ಲೆಕ್ಕದಲ್ಲಿ ಪ್ಲೇಯರ್ಸ್ ಏನು ತಪ್ಪಿಲ್ಲ ಮೇಡಮ್, ಅದು ನಾವು ಒಪ್ಕೋಬೇಕಾಗುತ್ತೆ. ಪ್ಲೇಯರ್ಸ್ ಏನು ತಪ್ಪು ಬರಲ್ಲ, ಒಂದ್ ಜಾಗದಲ್ಲಿ ಇಕ್ಕಿ ದೊಡ್ಡ ಪ್ರೋಗ್ರಾಮ್ ಮಾಡಬೇಕು. 3 ಜನರದ್ದು ತಪ್ಪು ಮೇಡಮ್. ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಕೊಳ್ಳಕ್ಕೆ ಕರೆಸಿದ್ದು ಸರ್ಕಾರದ ತಪ್ಪು, ವ್ಯವಸ್ಥೆ ಇಲ್ಲದೆ ಕರೆಸಿದ್ದು. ಮಾರ್ಕೆಟಿಂಗ್ಗೋಸ್ಕರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಲ್ಲರನ್ನು ವೋಟ್ ಮಾಡಿದ್ದು RCBದು ತಪ್ಪು. ಇವ್ರನ್ನೆಲ್ಲ ನಂಬ್ಕೊಂಡು ಹೋದ್ವಲ್ಲ, ನಮ್ಮದು ನಮ್ ಜೀವಕ್ಕೆ ನಾವೇ ಹೊಣೆ. ಅವ್ರಿಗೆ ಟೈಮ್ ಕೊಡಕ್ ಬಯಸ್ತೀನಿ. ಎಸ್ ಹೂವರ್ ಸರ್. ಅಲ್ಲ, ನಾ ಇಷ್ಟೆಲ್ಲ ಕೇಳ್ಬಿಟ್ಟು ನನಗನ್ಸ್ತದೆ ಕ್ರಿಕೆಟ್ ಹುಚ್ಚು ಮಾಡಿಸ್ಬಿಟ್ಟಿದ್ದೆ ನಮ್ಮ ಜನಕ್ಕೆ ಅಂದ್ಬಿಟ್ಟು. ಕೇವಲ ಒಂದು ಗೇಮ್, ಅದನ್ನು ಈ ಥರ ಕಾವು ತಂದು ಜನ ಸತ್ತಿದ್ದಾರೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಯಾಕೆ ಕಾರಣ ಆಗಿದೆ? ನಾವು ಆಗಲೇ ಹೇಳಿದ್ದೀವಿ, RCBಗೆ ಬ್ಯಾನ್ ಮಾಡಲೇಬೇಕು. ದರ್ ಇಸ್ ನೋ ಟೂ ವೇಸ್ ಅಬೌಟ್ ದಟ್. ಅದು ಯಂಗ್ ಮೈಂಡ್ಸ್ ಸ್ಪಾಯ್ಲ್ ಮಾಡಿ ಬೆಟ್ಟಿಂಗ್ ಹಿಡಿದು ಈಗ ವೆರಿ ಗುಡ್ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ತಂದಿದ್ದಾರೆ. ಈ ಆನ್ಲೈನ್ ಬೆಟ್ಟಿಂಗ್ ಸ್ಟಾಪ್ ಮಾಡಬೇಕು ಅಂದ್ಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಮುಂದಕ್ಕೆ ಹೋಗಿದೆ. ಸೊ ಇದು ಒಳ್ಳೇದಾಗತ್ತೆ. ಎಂಜಾಯ್ ಮಾಡ್ಬೇಕು, ಗೇಮ್ ಎಂಜಾಯ್ ಮಾಡಿ, ಬೇಡ ಅಂತಿಲ್ಲ. ದಯವಿಟ್ಟು ಹುಚ್ಚಾಗಬೇಡಿ, ಯು ಎಂಜಾಯ್ ದ ಗೇಮ್ ಆ್ಯಂಡ್ ಸೆಲೆಬ್ರೇಟ್ ಕ್ರಿಕೆಟ್. ಈ ಥರ ಒಂದು ಫ್ಯಾನ್ ಫಾಲೋಯಿಂಗ್ ಇದ್ರೂ ಒಳ್ಳೇದೇ, ಬಟ್ ನೀರು ಹೋದ್ರೆ ಈ ಥರ ಸ್ಥಿತಿ ಬರುತ್ತೆ, ಮನೆ ಎಲ್ಲ ಅಳ್ತಾ ಕೂತಿರ್ಬೇಕಾದ್ರೆ. ಕೊನೆಯದಾಗಿ ಮೇಡಮ್, ನಾನು ಹಿಂದೆಯಿಂದ ಅಣ್ಣಮಲೆ ಈ ತರ ಆಫೀಸರ್ಸ್ಗಳನ್ನ ಫಾಲೋ ಮಾಡ್ಕೊ ಬಂದಿದ್ದೀನಿ. ಇವತ್ತು ಏನು ದಯಾನಂದ್ ಸರ್ನ ಸಸ್ಪೆಂಡ್ ಮಾಡಿದ್ದಾರೆ, ಇದು ಸರ್ಕಾರದ ಅತೀ ದೊಡ್ಡ ತಪ್ಪು. ಯಾಕಂತಂದ್ರೆ ತುಂಬಾ ಇನಿಷಿಯಲಿ ದಯಾನಂದ್ ಸರ್ ಹೇಳಿದ್ರು ಇದಾಗಲ್ಲ, ನಮಗೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಹಂಗ ಹೇಳಾದ್ಮೇಲೂ ಸರ್ಕಾರ ಇಲ್ಲ, ನಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನ ಮಾಡ್ಬಿಟ್ಟು ಜನ ಸೇರಿಸಬೇಕು ಅಂತ ಮಾಡಿದ್ರಲ್ಲ, ಅದು ಅತಿ ದೊಡ್ಡ ತಪ್ಪು. ಎರಡನೇದಾಗಿ, ಇದು ಎಲ್ಲೂ ಮೀಡಿಯಾದಲ್ಲಿ ಬಂದಿಲ್ಲ, ಈ ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಆಪ್ ಇದೆ, ಟಿಕೆಟ್ ಜೀನಿ ಅಂತ. ಇಟ್ ಇಸ್ ಅನ್ ಅಗ್ರಿಗೇಟರ್. ಆ ಅಗ್ರಿಗೇಟರ್ ಆಪ್ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಅಫಿಷಿಯಲ್ಸ್ ಇದ್ದಾರೆ, ಅವ್ರ ಜೊತೆ ಟೈಅಪ್ ಮಾಡ್ಕೋಬಿಟ್ಟು ಅವ್ರೊಂದಿಷ್ಟು ಲಕ್ಷಗಳನ್ನ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಇವರು ಎಂಡ್ ಮೊಮೆಂಟ್ಗೆ ಫ್ರೀ ಟಿಕೆಟ್ ಅನ್ನ ಇದ್ರಲ್ಲಿ ಬುಕ್ ಮಾಡಿ, ಅದರಲ್ಲೂ ಫ್ರೀನೇ. ಬಟ್ ಏನಂತಂದ್ರೆ ಇಲ್ಲಿ ಮಾಫಿಯಾ ನಡೀತಿದೆ. ಏನಂತಂದ್ರೆ ಟಿಕೆಟ್ ಅವರ ಎಲ್ಲ ವ್ಯಾಲಿಡ್ ಇನ್ಫಾರ್ಮೇಶನ್ ಡಾಟಾ ಎಲ್ಲ ತಗೊಬಂದು ಅದನ್ನ ಸೆಲ್ ಮಾಡಿ ನಾಳೆ ಟಿಕೆಟ್ ಬರ್ಬೇಕಾದ್ರೆ ಅಗ್ರಿಗೇಟರ್ ಸ್ಟ್ರೆಂತ್ ಅನ್ನೋ ತರ ಮಾಡಿ ಜನರು ಸತ್ರಲ್ಲ, ಅದು ಸಾವಲ್ಲ, ಕೊಲೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಬಟ್ ವೀಕ್ಷಕರೇ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಜೀವಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಅಕಸ್ಮಾತ್ ನಿಮ್ಮ ಜೀವ ಕೊಡೋದೇ ಹೌದಾದ್ರೆ ದೇಶಕ್ಕೋಸ್ಕರ ಕೊಡೋಣ. ಇಂಥ ನಾನ್ಸೆನ್ಸ್ಗಲ್ಲ. ಅಭಿಮಾನ ಇರ್ಲಿ, ಮಿತಿಯಲ್ಲಿ